ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಪರಿಹಾರವನ್ನು ಹೊತ್ತಂದಿದ್ದೀನಿ. ಅಂದರೆ ದುಃಖ ಇದೆ, ಕಷ್ಟ ಇದೆ. ಆ ಕಷ್ಟ ದುಃಖದಿಂದ ನಾವು ಹೇಗೆ ಹೊರಗೆ ಬರಬೇಕು, ಇದಕ್ಕೆ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡುತ್ತಾ. ಅಂದರೆ ಖಂಡಿತವಾಗಿಯೂ ಪ್ರಕೃತಿಯಲ್ಲಿರುವ ಕೆಲವು ಮರಗಳು ಕೂಡ ನಮಗೆ ದುಃಖ ನಿವಾರಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ನಾನೀಗ ತೋರಿಸ್ತಾ ಇರುವ ಈ ಒಂದು ಗಿಡದ ಎಲೆ ಇದೆಯಲ್ಲ, ಇದು ನಮ್ಮ ದುಃಖವನ್ನು ನಾಶ ಮಾಡುತ್ತೆ ಸಂಪೂರ್ಣವಾಗಿ. ದುಃಖ ಅಂದರೆ ಏನು? ನಮ್ಮ ವ್ಯಕ್ತಿಗತವಾಗಿ ಬರುವ ಕೆಲವು ಸಮಸ್ಯೆಗಳು. ಕೆಲವರಿಗೆ ದೈಹಿಕವಾಗಿ ಆರೋಗ್ಯದ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಮಾನಸಿಕವಾಗಿ ಆರೋಗ್ಯದ ಸಮಸ್ಯೆ ಇರುತ್ತೆ. ಮಾನಸಿಕವಾಗಿಯೂ ಕೂಡ ನಾವು ನೆಮ್ಮದಿ ಇಲ್ಲ ಅಂದರೆ ಅದು ಕೂಡ ಒಂದು ಸಮಸ್ಯೆನೇ ಅಲ್ವಾ. ಹಾಗೆ ಕೆಲಸ ಇಲ್ಲ ಅಂತೇಳಿ ಕೆಲವರಿಗೆ ದುಃಖ ಆಗ್ತಾ ಇದ್ದರೆ, ಕೆಲವರಿಗೆ ಮದುವೆ ಆಗ್ತಾ ಇಲ್ಲ, ತುಂಬ ವಯಸ್ಸಾಗ್ತಿದೆ ಅನ್ನುವ ಒಂದು ದುಃಖ ಕಾಡ್ತಾ ಇರುತ್ತೆ. ಕೆಲವರಿಗೆ ಮಕ್ಕಳಾಗ್ತಾ ಇಲ್ಲ, ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋ ರೀತಿಲಿ ದುಃಖ ಕಾಡ್ತಾ ಇದೆ. ಹಾಗೆ ಕೆಲವರಿಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ. ಇದಂತೂ ಖಂಡಿತ ಕೆಲವರಿಗೆ ನಡೆಯುತ್ತೆ. ಯಾಕಂದರೆ ಮಾಟ ಮಂತ್ರದ ಪ್ರಯೋಗ ಒಂದು ಭ್ರಮೆ ಅಲ್ಲ. ಕೆಲವೊಂದು ಸಾರಿ ಅದು ಏನಾಗುತ್ತೆ ಅಂದರೆ, ನಿಮ್ಮ ಮೇಲಿರುವ ದ್ವೇಷ ಆಗಿರ್ಬೋದು, ಹೊಟ್ಟೆ ಕಿಚ್ಚು, ಇಲ್ಲ ನಿಮ್ಮ ಬೆಳವಣಿಗೆಯನ್ನು ಕಂಡು ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ, ಅವ್ರು ಯಾಕೆ ಬೇಗನೆ ಉದ್ಧಾರ ಆಗ್ತಾ ಇದ್ದಾರೆ ಅನ್ನೋ ರೀತಿಲೂ ಕೂಡ ಕೆಲವರು ದ್ವೇಷವನ್ನು ಸಾಧಿಸುವ ಮೂಲಕ ಮಾಟ ಮಂತ್ರದ ಪ್ರಯೋಗವನ್ನು ಕೂಡ ಮಾಡಿಸ್ತಾರೆ. ಅದರಿಂದ ಕೂಡ ಅದು ಕೂಡ ಒಂದು ದುಃಖನೇ ಅಲ್ವಾ. ಅದರಿಂದ ಎಷ್ಟೆಲ್ಲ ಅನೇಕ ರೀತಿಯ ಸಮಸ್ಯೆಗಳು ಮನುಷ್ಯರಿಗೆ ಕಾಡ್ತವಲ್ವಾ. ಅಡೆತಡೆಗಳು ಉಂಟಾಗ್ತವೆ, ದೈಹಿಕ ಮಾನಸಿಕ ಹಿಂಸೆಗಳು ಹೆಚ್ಚಾಗೋದ್ರ ಜೊತೆಗೆ ಮನೆಯಲ್ಲಿ ಕಿರಿಕಿರಿ, ಏನು ದುಡಿದ್ರೂ ಅದು ಕೈ ಹತ್ತುತ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೆಮ್ಮದಿನೇ ಇಲ್ದಂಗಾಗಿದೆ. ಒಂದಲ್ಲ ಒಂದು ರೀತಿಯ ದುಃಖ ನಮ್ಮನ್ನ ಆವರಿಸ್ತಾ ಇದೆ. ಈ ದುಃಖದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಕೆಲವರಿಗೆ ತುಂಬಾ ಒಂದು ಸಮಸ್ಯೆಯಾಗಿ ಕಾಡ್ಬಿಡುತ್ತೆ. ಆ ಸಮಯದಲ್ಲಿ ಯಾರೋ ಏನೋ ಹೇಳಿದ್ರು ಅಂತೆಲ್ಲ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಹಣ ಖರ್ಚು ಮಾಡಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಮತ್ತೆ ನಾವು ಸಿಕ್ಕಾಕೊಳ್ಳೋದಕ್ಕಿಂತ ಇಲ್ಲಿ ನಮ್ಮ ಪ್ರಕೃತಿಯು ಕೂಡ ನಮಗೆ ಅಂತಹ ಒಂದು ದುಃಖವನ್ನು ನಾಶ ಮಾಡಲಿಕ್ಕೆ, ದುಃಖವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ನಂಬಬೇಕಷ್ಟೇ. ಪ್ರಕೃತಿ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ. ನೀವು ಯಾವಾಗ ಪ್ರಕೃತಿಯ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಆ ಪ್ರಕೃತಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ದಾರಿ ಕೂಡ ತೋರಿಸುತ್ತೆ. ಅಂಥದ್ದೇ ಒಂದು ಅದ್ಭುತವಾದ ವಿಶೇಷವಾದ ಗಿಡ ಅಶೋಕ. ಅದರ ಹೆಸರಲ್ಲೇ ಇದೆ ಆ ಪ್ಲಸ್ ಶೋಕ, ಅಂದರೆ ಶೋಕವಿಲ್ಲದ್ದು ಅಂತ. ಈ ಅಶೋಕ ಮರ ನೀವೆಲ್ಲ ನೋಡಿದಿರಲ್ಲ, ಪಾರ್ಕ್ಗಳಲ್ಲಿ ಶೋಗೆ ಬೆಳೆಸಿರ್ತಾರಲ್ಲ, ಈ ಅಶೋಕ ಮರ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಪವಿತ್ರವಾದ ಒಂದು ಮರ. ಅಶೋಕ ಅಂದರೆ ಶೋಕ, ದುಃಖ ಇಲ್ಲದ್ದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಮಾಟ ಮಂತ್ರದ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು, ಅನೇಕ ರೀತಿಯ ದುಃಖದ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ ನಾವು ಈ ರೀತಿ ಒಂದು ಪೂಜೆಗಳನ್ನು, ಒಂದು ಮರದ ಒಂದು ವಿಶೇಷತೆಯನ್ನು ತಿಳಿಸ್ತಾ ಇದ್ದೀವಿ. ಅಂದರೆ ಅದಕ್ಕೊಂದು ಅರ್ಥ ಇರಬೇಕು, ನಂಬಿಕೆ ಇರಬೇಕು. ಅದು ನಿಮಗೆ ಸರಿ ಅನ್ನಿಸಿ ನಂಬಿಕೆ ಬಂದಾಗ ಮಾಡಿಕೊಂಡಾಗ ಮಾತ್ರ ಆ ಒಂದು ವೃಕ್ಷದ ಪರಿಣಾಮ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಪೂಜೆ ಮಾಡೋದನ್ನು ತೋರಿಸ್ತಾ ಅದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲು ಆ ಒಂದು ದೈವಿಕ ಗಿಡದ ಮಹತ್ವವನ್ನು ನೀವು ತಿಳ್ಕೊಂಡಾಗ ನೀವು ನಂಬಿಕೆಯಿಂದ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಲ್ಲಿ ನಾನು ಇಷ್ಟೊಂದು ವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ನಂತರದಲ್ಲಿ ತಿಳಿಸ್ತೀನಿ. ಮುಂದೆ ನೋಡ್ತಾ ಹೋಗಿ. ಇನ್ನೂ ತುಂಬ ರೋಚಕವಾದ ಸತ್ಯಗಳು ಈ ಒಂದು ಅಶೋಕ ವೃಕ್ಷದ ಬಗ್ಗೆ ಇದೆ. ಸೀತಾದೇವಿಯ ಒಂದು ದುಃಖವನ್ನು ಕೂಡ ಈ ಅಶೋಕ ವೃಕ್ಷ ದೂರ ಮಾಡಿತ್ತು ಅನ್ನೋದಕ್ಕೆ ಪುರಾಣದಲ್ಲಿ ಸೀತೆಯನ್ನು ರಾವಣ ಅಪಹರಿಸಿದ ನಂತರ ಅವಳನ್ನು ಅಶೋಕ ವಾಟಿಕೆಯಲ್ಲೇ ಇರಿಸಿರ್ತಾರೆ. ಅಂದರೆ ಅಲ್ಲಿ ಅಶೋಕ ವೃಕ್ಷಗಳು ತುಂಬ ಇರ್ತವೆ. ಹಾಗಾಗಿ ಸೀತೆಗೆ ಧೈರ್ಯ ಮತ್ತು ಶಾಂತಿಯನ್ನು ಈ ಮರಗಳು ನೀಡಿದ್ವು ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ದುಃಖದಲ್ಲಿದ್ದಾಗ ಮನಃಶಾಂತಿ ಕೊಟ್ಟವು. ಆದ್ದರಿಂದ ಅಶೋಕ ಮರ ದುಃಖದಲ್ಲಿ ಧೈರ್ಯ ನೀಡುವ ಮರ ಅಂತಲೇ ಪರಿಗಣಿಸಲಾಗಿದೆ ಸ್ನೇಹಿತರೆ. ದೇವತೆಗಳಿಗೆ ಅತಿ ಪ್ರಿಯವಾದ ಮರ ಅಶೋಕ ಮರ ಆಗಿದೆ. ಪವಿತ್ರ ಮತ್ತು ಪುಣ್ಯ ನೀಡುವ ಮರ ಕೂಡ ಇದಾಗಿದೆ. ಇದನ್ನು ಪೂಜಿಸಿದರೆ ಪಾಪ ಕ್ಷಯ ಆಗುತ್ತೆ, ಮನಃಶಾಂತಿ ಹೆಚ್ಚಾಗುತ್ತೆ. ಇದು ಮಾಟ ಮಂತ್ರದ ಪ್ರಭಾವವನ್ನು ಹೇಗೆ ಕಡಿಮೆ ಮಾಡುತ್ತೆ, ಹಾಗೆ ನಿಮ್ಮ ಮನೆಯ ದೃಷ್ಟಿದೋಷವನ್ನು ಕೂಡ ಹೇಗೆ ಕಡಿಮೆ ಮಾಡುತ್ತೆ, ಇದು ಹೇಗೆ ನಿಮ್ಮ ಮನೆಗೆ ಅಭಿವೃದ್ಧಿ ಶಾಂತಿಯನ್ನು ತಂದುಕೊಡುತ್ತೆ ಅಂತೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ನಾನು ಮೊದಲೇ ನೋಡಿದ್ರಲ್ಲ ವಿಡಿಯೋದಲ್ಲಿ ಹೇಗೆ ಪೂಜೆ ಮಾಡಿದೆ ಅಂತೇಳಿ, ಇದು ನಿಮಗೆ ಸುಲಭವಾಗಿ ಸಿಗುವಂತಹ ಒಂದು ಅಶೋಕ ವೃಕ್ಷದ ಮರ. ಅಂದರೆ ಪಾರ್ಕ್ಗಳಲ್ಲಿ ಇದನ್ನು ಅಲಂಕಾರಿಕವಾಗಿ ಬಳಸ್ತಾರೆ, ಅಂದರೆ ಬೆಳೆಸಿರ್ತಾರಲ್ವ. ಗುರುವಾರದ ದಿನ ನೀವು ಇದರಿಂದ ಸ್ವಲ್ಪ ಅದರದ್ದು ಸಣ್ಣ ಪುಟ್ಟ ಟೊಂಗೆಗಳನ್ನು ಕಿತ್ಕೊಂಡು ಬರಬೇಕು. ಕಿತ್ಕೊಂಡು ಬಂದು ಅದನ್ನು ಶುದ್ಧವಾದ ನೀರಲ್ಲಿ ತೊಳೆದು ನಂತರ ನೀವು ಅದನ್ನು ನೀವು ಗುರುವಾರ ಪೂಜೆ ಮಾಡ್ಕೊಳ್ತೀರಲ್ಲ, ಗುರುವಾರ ಪೂಜೆ ಮಾಡ್ಕೊಳ್ಳಿ. ಗುರುವನ್ನು ಸಾಕ್ಷಿಯಾಗಿಟ್ಕೊಳ್ಳಿ. ಗುರು ಮುಖೇನನೇ ನಾವು ಯಾವುದಾದ್ರೂ ಒಂದು ಕೆಲಸ ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ದುಃಖ ಏನಿದೆ, ಸಮಸ್ಯೆ ಏನಿದೆ, ಅದೆಲ್ಲವೂ ನೀವು ಇದನ್ನು ಪೂಜೆ ಮಾಡ್ತಾ ಹೋದ ಹಾಗೆ ಆ ಎಲ್ಲ ದುಃಖಗಳು ದೂರ ಆಗ್ತವೆ. ಯಾಕಂದರೆ ಇದು ದುಃಖ ನಾಶಕ. ಈ ಗಿಡ ಎಲ್ಲಿರುತ್ತೋ, ಅಂದರೆ ಈ ಮರ ಎಲ್ಲಿರುತ್ತೋ ಅಲ್ಲಿ ಶೋಕ ಇರೋದಿಲ್ಲ ಅಂತ ಹೇಳಿ ನಂಬಲಾಗುತ್ತೆ ಸ್ನೇಹಿತರೆ. ನಮ್ಮ ಹಿರಿಯರು ಪೂರ್ವಜರು ಮನೆ ಎದುರುಗಡೆ ಈ ಒಂದು ಅಶೋಕ ವೃಕ್ಷವನ್ನು ಬೆಳೆಸ್ತಾ ಇದ್ರು. ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಹಿಂದಿನ ಒಂದು ಬಾಲ್ಯವನ್ನು.
ಖಂಡಿತ ನಮ್ಮ ಮನೆ ಎದುರುಗಡೆ ಒಂದು ಅಶೋಕ ವೃಕ್ಷ ಇರುತ್ತೆ. ಯಾಕಂದರೆ ಇದು ದುಃಖ ನಾಶವನ್ನು ಮಾಡುತ್ತೆ. ಅಂದರೆ ಪ್ರಾಕೃತಿಕವಾಗಿ ನಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ರೀತಿ ಒಂದು ದುಃಖ ಆ ಮನೆ ಒಳಗೆ ಬರದಂತೆ ಕಾಪಾಡುತ್ತೆ. ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಗುರುವಾರ ತರಬೇಕು ಇದನ್ನು. ಗುರುವಾರ ಈ ರೀತಿ ಸಣ್ಣ ಸಣ್ಣ ಟೊಂಗೆಗಳನ್ನು ತಂದು ಅದನ್ನು ತೊಳೆದು, ನೀವು ದಿನನಿತ್ಯ ಹೇಗೆ ಪೂಜೆ ಮಾಡ್ಕೊಳ್ತೀರಲ್ಲ ಗುರುವಾರದ ದಿನ ಆ ರೀತಿ ಪೂಜೆ ಮಾಡಿಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಒಂದು ಹೂವಿಟ್ಟು ದೇವರ ಎದುರಿಗೆ ಇಟ್ಟು ಪೂಜೆ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ನೋಡಿ ಮೊದಲು. ನಂತರ ಇನ್ನೊಂದು ಸ್ವಲ್ಪ ಅದರದ್ದು ಟೊಂಗೆಗಳನ್ನು ಬಾಗಿಲೆದುರಿಗೆ ಈ ರೀತಿ ಸಿಗಿಸ್ಬೇಕು. ಪ್ರತಿ ಗುರುವಾರ ನೀವು ಈ ರೀತಿಯಾಗಿ ಒಂದಿಷ್ಟು ದುಃಖ ನಾಶ ಆಗೋವರೆಗೂ, ಮನಸ್ಸಿಗೆ ಸಮಾಧಾನ ಆಗೋವರೆಗೂ, ಆ ಸಮಸ್ಯೆಯಿಂದ ಹೊರಗೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗೋವರೆಗೂ ಇದನ್ನು ನೀವು ಮಾಡ್ಕೊಳ್ಬೇಕು. 9 ವಾರ ಮಾಡ್ಕೊಳ್ತಿರೋ, 11, 42, 53, 108 ವಾರ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಪ್ರತಿ ಗುರುವಾರ ತರಬೇಕು. ಈ ರೀತಿ ಅದನ್ನು ದೇವರ ಎದುರಿಗೆ ಸ್ವಲ್ಪ ಇಟ್ಟು ಪೂಜೆ ಮಾಡಬೇಕು. ಅದನ್ನು ಒಂದು ಹಳದಿ ವಸ್ತ್ರದಿಂದ ಸುತ್ತಿ ಇಟ್ಟರು ಇನ್ನೂ ಒಳ್ಳೆಯದು. ಗುರುಬಲ ಸಿಗುತ್ತೆ, ಹೆಚ್ಚಾಗತ್ತೆ. ಮದುವೆ ಮತ್ತು ಸಂತಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಇಲ್ಲ ಅಂದರೆ ಹಾಗೆ ಒಂದು ಕಡೆ ನಾನು ಹೇಗೆ ಒಂದು ಕಳಸದ ಹಿಂದೆ ಒಂದು ಕಡೆ ಸಣ್ಣದಾಗಿ ಒಂದು ಮಣೆ ಇಟ್ಟಿದ್ದೀನಲ್ಲಿ ಅದರ ಮೇಲೆ ನಾನು ಅದನ್ನು ಪೂಜೆ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಅದು ಈಶಾನ್ಯ ದಿಕ್ಕು, ಹಾಗಾಗಿ ನಾನು ಅಲ್ಲಿ ಇಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಪೂಜೆ ಕೋಣೆಯಲ್ಲಿ ಇಟ್ಟರೆ ಆಯಿತು. ಅದಕ್ಕೆ ದಿಕ್ಕು ಅಂತ ಏನಿಲ್ಲ, ನಾನು ಅದನ್ನು ಈಶಾನ್ಯ ದಿಕ್ಕಿಗೆ ಇಟ್ಟಿದ್ದೀನಿ. ನಿಮಗೆ ಈಶಾನ್ಯ ದಿಕ್ಕು ಯಾವುದು ಅಂತೇಳಿ ಪರ್ಟಿಕ್ಯುಲರಾಗಿ ಗೊತ್ತಿದೆ ಅಂದರೆ ನೀವು ಆ ದಿಕ್ಕಿಗೆ ಇಡ್ಬೋದು ದೇವರ ಕೋಣೆಯಲ್ಲಿ. ನಿಮ್ಮ ಮನೆ ಮೇಲೆ ಯಾರದ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು. ಯಾವುದೇ ಒಂದು ಜನರ ಕೆಟ್ಟ ಪ್ರಭಾವ ಅಂದರೆ ಒಂದು ಮಾಟ ಮಂತ್ರದ ಪ್ರಭಾವ ಮನೆ ಒಳಗೆ ಸುಳಿಬಾರ್ದು ಅಂದರೆ ಖಂಡಿತವಾಗಿ ಈ ರೀತಿಯ ಒಂದು ಅಶೋಕ ವೃಕ್ಷದ ಎಲೆಯನ್ನು ನಾನು ಹೇಗೆ ಹೊಸಲಿಗೆ ಮೇಲೆ ಒಂದು ಮಳೆಗೆ ಸಿಕ್ಕಿಸಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೂ ಕೂಡ ಊದ್ಬತ್ತಿ ಬೆಳಗಿ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಬೇಕು ಪ್ರತಿ ಗುರುವಾರ ಮಾಡಿಕೊಂಡ್ರೆ ಗುರುವಾರ ಇರಬೇಕು, ಶುಕ್ರವಾರ ಇರಬೇಕು, ಶನಿವಾರ ಈ ಎಲೆಗಳನ್ನು ತೆಗೆದು ಬಿಡಬೇಕು. ಅಂದರೆ ಯಾವುದೇ ರೀತಿ ಒಂದು ದುಃಖ, ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಶನಿವಾರ ಉತ್ತಮ ದಿನ. ಹಾಗಾಗಿ ಶನಿವಾರದ ದಿನ ಇದನ್ನು ರಿಮೂವ್ ಮಾಡಿಬಿಡಬೇಕು. ತೆಗೆದು ಯಾವುದಾದ್ರೂ ಒಂದು ದೂರದ ಜಾಗದಲ್ಲಿ, ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿಬಿಡಿ. ಯಾಕಂದರೆ ಇದನ್ನು ದೈವಿಕವಾಗಿ ನೀವು ಪೂಜೆ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡ್ಕೊಂಡಿರ್ತೀರ. ನಮ್ಮ ಮನೆಯಲ್ಲಿರುವ ದುಃಖ ಏನಿದೆ, ಕಿರಿಕಿರಿ, ಜಗಳ, ಸಮಸ್ಯೆ ಏನಿದೆ ಅದೆಲ್ಲವೂ ದೂರ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿರ್ತೀರಲ್ವಾ ನೀವು ಇದನ್ನು. ಅಂದರೆ ಯಾವ ರೀತಿ ಒಂದು ಮಂತ್ರವನ್ನು ಹೇಳಿರ್ತೀರ ಅಂದರೆ ಓಂ ಶೋಕ ವಿನಾಶಿನಿ ನಮಃ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬೇಕು. ಈ ಒಂದು ಗಿಡವನ್ನು ಕೈಯಲ್ಲಿ ಹಿಡ್ಕೊಂಡು ಈ ಎಲೆಯನ್ನು, ನಂತರ ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಂಡು ನೀವು ಯಾವ ಗುರುವನ್ನು ನಂಬ್ತೀರೋ ಆ ಗುರುವನ್ನು ಸಾಯಿಬಾಬಾರವರನ್ನು ನಂಬ್ತೀರಾ ಅಂದರೆ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತ ಹೇಳ್ಕೊಳ್ಬೇಕು 9 ಬಾರಿ. ನಾವು ರಾಘವೇಂದ್ರ ಸ್ವಾಮಿಯನ್ನು ನಂಬ್ತೀವಿ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ದುಃಖವನ್ನು ಕಳ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಒಂದು ಶುಭ ಕಾರ್ಯವನ್ನು ಮಾಡೋಕ್ಕಾಗಿರ್ಬೋದು, ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಆಗಿರುತ್ತೆ. ಹಾಗಾಗಿ ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಂಡು ನೀವು ಈ ಸಂಕಲ್ಪವನ್ನು ತಗೊಂಡು 9 ಗುರುವಾರ ಮಾಡ್ತಿರೋ, ಹಾಗೆ ನೀವು 13 ಮಾಡ್ತಿರೋ, 16 ಮಾಡ್ತಿರೋ, 42 ವಾರ ಮಾಡ್ತಿರೋ, ನೀವು ಎಷ್ಟು ಮಾಡ್ತಾ ಹೋಗ್ತಿರೋ ಅಷ್ಟೇ ಒಳ್ಳೆಯದಾಗ್ತಾ ಹೋಗುತ್ತೆ. ಮನೆಯಲ್ಲೂ ಕೂಡ ಮಾಡ್ಬೋದು, ಆಫೀಸಲ್ಲೂ ಕೂಡ, ವ್ಯಾಪಾರದ ಜಾಗದಲ್ಲೂ ಕೂಡ ನಮಗೆ ಯಾಕೋ ತುಂಬ ಕಿರಿಕಿರಿ ಆಗ್ತಾಯಿದೆ, ಸಮಸ್ಯೆ ಆಗ್ತಾಯಿದೆ, ದೃಷ್ಟಿ ಜಾಸ್ತಿ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ, ನಕಾರಾತ್ಮಕವಾಗಿ ಕೆಲವು ಪರಿಣಾಮಗಳು ಬೀರ್ತಾ ಇದ್ದಾವೆ, ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಖಂಡಿತವಾಗಿ ಅಲ್ಲೂ ಕೂಡ ನೀವು ಈ ರೀತಿಯಾಗಿ ಒಂದು ಪೂಜೆಯನ್ನು ಮಾಡಿ ಆಫೀಸ್ ಬಾಗಿಲಲ್ಲಿ, ವ್ಯಾಪಾರದ ಜಾಗದಲ್ಲಿ ಎದುರುಗಡೆ ನೀವು ಈ ರೀತಿ ಒಂದು ಸಣ್ಣ ಸಣ್ಣ ಎಲೆಗಳನ್ನು ಕಟ್ಟಿ ಪೋಣಿಸಿ ಕೂಡ ಇಡಬಹುದು. ನನಗೆ ಇಲ್ಲಿ ಸಣ್ಣ ಸಣ್ಣ ಟೊಂಗೆಗಳು ಸಿಕ್ಕಿರೋದ್ರಿಂದ ಅದನ್ನೇ ಡೈರೆಕ್ಟಾಗಿ ಸಿಗಿಸ್ತಾ ಇದ್ದೀನಿ. ನಮ್ಮ ಮನೆಯ ಪಕ್ಕದಲ್ಲೇ ಈ ಒಂದು ವೃಕ್ಷ ಇದೆ. ಹಾಗಾಗಿ ನಾನು ಹಬ್ಬ ಹರಿದಿನಗಳಲ್ಲಿ ತಂದು ಈ ರೀತಿ ಇದರ ತೋರಣವನ್ನು ಮಾಡಿ ಹಾಕ್ತಾ ಇರ್ತೀನಿ. ಹಬ್ಬಕ್ಕೆಲ್ಲ ಮನೆಯನ್ನು ಶೃಂಗರಿಸುವಾಗ ನಾನು ಇದರ ಜೊತೆ ಅಶೋಕ ವೃಕ್ಷದ ಎಲೆ, ಬೇವಿನ ಎಲೆ ಹಾಗೆ ಮಾವಿನ ಎಲೆ ಈ 3 ಎಲೆಗಳನ್ನು ನಾನು ತೋರಣ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇದು ನನಗೆ ತುಂಬ ಅಂದರೆ ತುಂಬ ಶುಭ. ನನಗೆ ಅಂತಲ್ಲ, ಎಲ್ಲರಿಗೂ ಇದು ಒಂದು ದೈವಿಕ ಅಂಶವನ್ನು ಹೊಂದಿರುವ ಒಂದು ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಬೇವು ನಕಾರಾತ್ಮಕ ದೃಷ್ಟಿಯನ್ನು ದೂರ ಮಾಡೋದ್ರ ಜೊತೆಗೆ ಸಂಪತ್ತನ್ನು ಅಭಿವೃದ್ಧಿ ಮಾಡುತ್ತೆ. ಮಾವು ಕೂಡ ಅಂದ್ಕೊಂಡ ಕೆಲಸಗಳಲ್ಲಿ, ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅಶೋಕ ವೃಕ್ಷ ದುಃಖವನ್ನು, ಶೋಕವನ್ನು ದೂರ ಮಾಡುತ್ತೆ. ನಿನ್ನೆ ಅಷ್ಟಮಿ ಇತ್ತು ಗುರುವಾರ, ಹಾಗಾಗಿ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಇದನ್ನು ತಂದು ಪೂಜೆ ಮಾಡಿಕೊಂಡಿದ್ದೆ. ಇವತ್ತು ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಶುಕ್ರವಾರನೇ ಆ ಬಾಡಿದ ಎಲೆಗಳನ್ನು ಸೈಡಿಗಿಟ್ಟು, ಅದನ್ನು ಎಸೆಯಲ್ಲ ನಾನು ಇವತ್ತು, ನಾಳೆನೇ ಎಸೆಯೋದು, ಸೈಡಿಗಿಟ್ಟು ಹೊಸ ಎಲೆಗಳನ್ನು ಅಲ್ಲಿ ದೇವರ ಮುಂದೆ ಪೂಜೆ ಮಾಡಿ ಮತ್ತೊಮ್ಮೆ ನಿಮಗೆ ತೋರಿಸಿದ್ದೀನಿ. ಇವತ್ತು ನವಮಿ ಇದೆ, ಅಂದರೆ ನಿನ್ನೆ 11 ಗಂಟೆಯಿಂದನೇ ರಾಮನವಮಿ ಶುರುವಾಗಿರೋದು. ಇವತ್ತು ಅದು 10ವರೆಗೆ ಮುಗಿಯಿತು. ನಾನು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎಂದಿನಂತೆ ಪೂಜೆ ಮಾಡ್ಕೊಂಡಿದ್ದೆ. ಅದನ್ನು ಇಟ್ಟು ಈ ರೀತಿ ಮಾಡ್ಕೊಳ್ತಾ ಬನ್ನಿ. ಮನೆಯಲ್ಲಿರೋ ದುಃಖ ನಿವಾರಣೆ ಆಗುತ್ತೆ. ಅದು ಏನೇ ಒಂದು ದುಃಖ ಇದ್ದರೂ ಕೂಡ ಆ ಸಮಯದಲ್ಲಿ ಅದು ಹೊರಗೆ ಬರುತ್ತೆ. ಅಂದರೆ ನೀವು ಇದನ್ನು ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮನೆಯಲ್ಲಿ ಕಿರಿಕಿರಿ, ಜಗಳ, ಸಮಸ್ಯೆಗಳು ಅತಿರೇಕಕ್ಕೆ ಹೋಗ್ತವೆ, ಇಲ್ಲ ಅಂತಲ್ಲ. ಆದರೆ ನೀವು ಅದನ್ನು ಸಂಭಾಳಿಸಬೇಕು. ಆ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗೋಕ್ಕಿಂತ ಮೊದಲು ಅದು ಸ್ವಲ್ಪ ಕಾಟ ಕೊಡುತ್ತೆ. ಆಗ ನೀವು ಅದನ್ನು ಸಂಭಾಳಿಸಿ ಸಂಯಮದಿಂದ ಗುರುವಿನಲ್ಲಿ ಇನ್ನೂ ಬಲವಾದ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮ ಕುಲದೇವರನ್ನು, ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಕಾರಾತ್ಮಕ ಎಂಥದ್ದೇ ಶಕ್ತಿ ಇದ್ದರೂ ಅದು ದೂರವಾಗ್ತಾ ಹೋಗುತ್ತೆ. ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಮನೆಯ ವಾಸ್ತು ಕೂಡ ಒಳ್ಳೆಯ ರೀತಿಲಿ
ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ಅದರಲ್ಲಿರುವ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಯಾರೋ ಬಂದು ಹೋದರು, ಅದರಿಂದ ಏನೋ ಮನೆಯಲ್ಲಿ ತುಂಬ ಕಿರಿಕಿರಿ ಸಮಸ್ಯೆ ಇದ್ದಕ್ಕಿದ್ದಾಗೆ ಆಯಿತು. ಯಾಕಂದರೆ ಬರುವವರೆಲ್ಲರೂ, ಮನೆಗೆ ಬರುವವರೆಲ್ಲರೂ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡೇ ಬಂದಿರೋದಿಲ್ಲಲ್ಲ. ಹಾಗಾಗಿ ಒಂದೊಂದು ಸಾರಿ ಈ ರೀತಿ ಕಿರಿಕಿರಿ ಆಗ್ತಾ ಇರುತ್ತೆ. ಅವ್ರು ಬಂದು ಹೋದ ನಂತರ ಜಗಳ ಆಗೋದು, ಕಿರಿಕಿರಿ ಆಗೋದು, ಅವರದ್ದೊಂದು ನೆಗೆಟಿವ್ ಎನರ್ಜಿಯನ್ನು ಕೂಡ ಇದು ಹೀಲ್ ಮಾಡಿಬಿಡುತ್ತೆ. ಅಂದರೆ ಹೊಸಲಿಗೆ ನೀವು ಯಾವಾಗ ಮೇಲ್ಗಡೆ ಸುಗ್ಸಿರ್ತೀರಲ್ಲ, ಅವ್ರು ಅದನ್ನು ದಾಟ್ಕೊಂಡು ಬರಬೇಕಾದ್ರೇ ಅವರು ಯಾವುದೇ ರೀತಿಯ ಒಂದು ನಕಾರಾತ್ಮಕ ದೃಷ್ಟಿಯನ್ನು ಅದು ನಿಮ್ಮೊಳಗೆ ಪ್ರವೇಶ ಆಗದೇ ಇರೋ ರೀತಿಯಲ್ಲಿ ತಡೆದುಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿಯಾಗಿ ನೀವು ವಾರದಲ್ಲಿ ಒಮ್ಮೆ ಮಾಡಿಕೊಡ್ರಿ. ಪ್ರತಿ ಗುರುವಾರ ಮಾಡಿಕೊಡ್ರಿ. ಶುಕ್ರವಾರ ಒಂದು ದಿನ ಅದನ್ನು ಅಲ್ಲೇ ಬಿಟ್ಬಿಡಿ, ಶನಿವಾರ ಅದನ್ನು ರಿಮೂವ್ ಮಾಡಿಬಿಡಿ. ಈ ರೀತಿಯಾಗಿ 9 ವಾರ, ಹಾಗೆ ಒಂದು 13, 16, 53, 108 ವಾರ ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬನ್ನಿ. ತುಂಬ ಅಂದರೆ ತುಂಬ ಬದಲಾವಣೆಯನ್ನು ಕಾಣ್ತೀರ. ಇದು ಒಂದು ಪೂಜ್ಯನೀಯ ಮರ. ಹಾಗೆ ಇದು ಒಂದು ಪ್ರಕೃತಿಯ ಹೀಲಿಂಗ್ ಕೂಡ ಆಗಿರುತ್ತೆ. ನಾವು ನಂಬಬೇಕಷ್ಟೇ. ಇಲ್ಲಿ ಹಣ ಕೊಟ್ಟು, ಲಕ್ಷಗಟ್ಟಲೆ ಹಣ ಕೊಟ್ಟು ಹೋಮ ಹವನ ಇಲ್ಲ ಯಾರ ಹತ್ರನೂ ಹೋಗಿ ಜ್ಯೋತಿಷ್ಯ ಕೇಳಿದ ತಕ್ಷಣ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆ ಕ್ಷಣ ಏನಾದರೂ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ಬೋದು, ಆದರೆ ಹಣ ಕಳ್ಕೊಂಡಿದ್ದು ಕಿರಿಕಿರಿ ಒಂದು ಕಡೆ, ಆಮೇಲೆ ಮತ್ತೆ ಅದೇ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಇಲ್ಲಿ ಭಗವಂತ ಪ್ರಕೃತಿಯ ಮೂಲಕ ಅನೇಕ ರೀತಿಯ ಮರ ಗಿಡಗಳನ್ನು ಹಾಗೆ ಕೆಲವೊಂದು ವಸ್ತುಗಳನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಆ ದೈವಿಕ ಶಕ್ತಿಯನ್ನು ಹೊಂದಿರುವ ಆ ವಸ್ತುಗಳನ್ನು ನಾವು ಎಷ್ಟು ಪೂಜಿಸ್ತೀವೋ, ಎಷ್ಟು ಅವುಗಳನ್ನು ಅಂದರೆ ಅವುಗಳಿಗೆ ಎಷ್ಟು ಮಹತ್ವ ಕೊಡ್ತೀವೋ, ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಭೌತಿಕ ಎನರ್ಜಿಗೆ ಯಾವ ರೀತಿ ಅಂದರೆ ಯಾರದ್ದು ಹತ್ರ ಹೋಗಿ ಸಮಸ್ಯೆಗೆ ಪರಿಹಾರ ಕೇಳೋದಕ್ಕಿಂತ ಪ್ರಕೃತಿಯ ಹತ್ರ, ಆ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ, ಭಗವಂತನ ಶರಣದಲ್ಲಿ ಹೋಗಿರೋದ್ರಿಂದ ನೀವು ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಆಗ ಆ ಪ್ರಕೃತಿಯ ಕೆಲವೊಂದು ಶಕ್ತಿಯ ಮರಗಳು ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಅರಳಿ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಈ ಅಶೋಕ ಮರ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ವೃಕ್ಷಗಳು, ಬನ್ನಿ ವೃಕ್ಷ ಆಗಿರ್ಬೋದು, ಬಿಲ್ವಪತ್ರೆ ವೃಕ್ಷ ಆಗಿರ್ಬೋದು, ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡುವ ಶಕ್ತಿಯನ್ನು ಹೊಂದಿರ್ತವೆ ಅದರದ್ದೇ ಆದ ರೀತಿಯಲ್ಲಿ. ಆದರೆ ಅದರಲ್ಲೂ ಎಲ್ಲದರಲ್ಲೂ ವಿಶೇಷ ಮರ ಅಂದರೆ ಇದು ಅಶೋಕ ವೃಕ್ಷ. ಯಾಕಂದರೆ ಇದು ಶೋಕವನ್ನೇ ನಿವಾರಣೆ ಮಾಡುತ್ತೆ. ಅಂದರೆ ಈ ಮರ ಯಾರ ಮನೆ ಮುಂದಿರುತ್ತೋ, ಹಾಗೆ ಈ ಮರದ ಹತ್ರ ಹೋಗಿ ನೀವು ಒಂದು ಪಾರ್ಕಲ್ಲಿ ವಾಕ್ ಹೋದಾಗ ಈ ಮರದ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ, ನನ್ನ ಮನಸ್ಸಲ್ಲಿರೋ ದುಃಖ ಎಲ್ಲ ನಿವಾರಣೆ ಆಗಲಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಂಡ್ರೆ ಖಂಡಿತವಾಗಿ ಅದು ಆಗತ್ತೆ. ಅಂದರೆ ಆ ಮರದ ಎನರ್ಜಿಗೆ ನಂಬಿಕೆಯಿಂದ ನೀವು ಕನೆಕ್ಟ್ ಆಗಬೇಕು. ಅದು ಆಗ ನಿಮ್ಮನ್ನು ಹೀಲ್ ಮಾಡುತ್ತೆ, ನಿಮ್ಮನ್ನು ಸುರಕ್ಷಿತವಾಗಿಸುತ್ತೆ. ಈ ರೀತಿ ಒಂದು ಅದ್ಭುತವಾದ ಶಕ್ತಿಯನ್ನು ಈ ಮರ ಹೊಂದಿದೆ. ಆದರೆ ನೀವಿಲ್ಲಿ ಈ ಎಲೆಗಳನ್ನು ಎಷ್ಟು ತರಬೇಕು ಅನ್ನೋದೇನಾದರೂ ಮನಸ್ಸಲ್ಲಿ ಬಂದರೆ, ಅಷ್ಟು ಇಷ್ಟು ಅಂತಲ್ಲ, 5 ಎಲೆ ತಗೊಳ್ಳಿ, 7 ಎಲೆ ತಗೊಳ್ಳಿ, ಈ ಥರ ಸ್ವಲ್ಪ ರಾಶಿಗಟ್ಟಲೆ ಸಿಕ್ತು ಅಂದರೆ ಈ ರೀತಿ ಕೂಡ ಅದನ್ನು ಸಿಕ್ಸ್ಬೋದು. ನಾನು ಈ ರೀತಿ ಒಂದು ಅಂದಾಜು ಮೇಲೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಿಕ್ಸ್ಬೋದು. ಇಲ್ಲ ನಮಗೊಂದು 5 ಎಲೆ ಸಿಕ್ತು ಅಂದರೆ ಖಂಡಿತವಾಗಿ 5 ಎಲೆನ ಒಂದು ದಾರದಲ್ಲಿ ಕಟ್ಟಿ, ಇಲ್ಲ ಈ ರೀತಿ ಚೊಂಗೆ ಸಿಕ್ತು ಅಂದರೆ ಈ ಥರನೇ ಸಿಕ್ಸ್ಬಿಡಿ, ಈ ಥರನೇ ಇಟ್ಬಿಡಿ ಪೂಜೆ ಮಾಡಿ. ಇಲ್ಲ ನಮಗೆ ಬಿಡಿ ಬಿಡಿಯಾದ ಎಲೆಗಳು ಸಿಕ್ಕು ಅಂದರೆ ಅದನ್ನು ಒಂದು ದಾರದಲ್ಲಿ ಹಾಕಿ 9, 5, 11, 21 ಈ ರೀತಿಯಾಗಿ ಕಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈ ರೀತಿ ಕಟ್ಟಿ ಅದನ್ನು ಸಿಕ್ಸಿ ಪೂಜೆ ಮಾಡಿದರೆ ಆಯಿತು. ಪ್ರತಿ ಗುರುವಾರ ಮಾಡಬೇಕು, ಶುಕ್ರವಾರ ಇಡಬೇಕು, ಶನಿವಾರ ಅದನ್ನು ರಿಮೂವ್ ಮಾಡಬೇಕು. ಅಂದರೆ ರಿಮೂವ್ ಮಾಡೋದಕ್ಕಿಂತ ಮೊದಲು ಇದನ್ನು ಕಳಿಸ್ತಿರಲ್ಲ, ಅದನ್ನು ಮೇಲಿಂದ ಕೆಳಗೆ 3 ಸರಿ ನಿವಾಳಿಸಿ, ನಮ್ಮ ಮನೆಯಲ್ಲಿ ಯಾರದ್ದು ಕೆಟ್ಟ ದೃಷ್ಟಿ ಬಿದ್ದಿತ್ತಲ್ಲ ಆ ಒಂದು ದೃಷ್ಟಿ ದೂರ ಆಯಿತು, ಹಾಗೆ ಒಂದು ದುಃಖ ದೂರ ಆಯಿತು ಅಂತ ಹೇಳಿಕೊಂಡು ಅದನ್ನು ನೀವು ದೂರಕ್ಕೆ ಹಾಕಬೇಕು, ಮನೆಯಿಂದ ಹೊರಗಡೆ. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ. ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಕಪ್ಪು ಗುಲ್ಗಂಜಿ, ಅದು ಕೂಡ ಮಾಟ ಮಂತ್ರದ ಪ್ರಯೋಗವನ್ನು ನೇರವಾಗಿ ನಿಯಂತ್ರಣ ಮಾಡುತ್ತೆ. ಅದನ್ನು ಕೂಡ ನಾನು ಇದ್ರ ಕೆಳಗಡೆ ಕಟ್ಟಿದ್ದೀನಿ. ಅದನ್ನು ನಾನು ಮೊದಲಿಗೆ ವಿಡಿಯೋದಲ್ಲಿ ಸಣ್ಣದಾಗಿ ಕಪ್ಪು ಗಟ್ಟಿನ ಮೂಲಕ ತೋರಿಸಿದ್ದೀನಿ. ಆ ವಿಡಿಯೋ ಇದೆ, ನನ್ನ ವಿಡಿಯೋಗಳನ್ನ ಸರ್ಚ್ ಮಾಡಿದರೆ ಕಪ್ಪು ಗುಲ್ಗಂಜಿಯ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅದು ಕೂಡ ಅದ್ಭುತವಾದ ಒಂದು ಪ್ರಕೃತಿ ಕೊಟ್ಟ ಒಂದು ವಸ್ತು ಅಂತ ಹೇಳ್ಬೋದು, ಪದಾರ್ಥ ಅಂತೇಳಿ. ಅದು ನಿಜವಾಗೂ ಕರಿ ಗುಲ್ಗಂಜಿ ಅಂದರೆ, ಕಪ್ಪು ಗುಲ್ಗಂಜಿ ಅಂದರೆ ಅದೊಂದು ಅದ್ಭುತ ಮಾಡುತ್ತೆ. ಅಂದರೆ ಮಹಾಕಾಳಿಗೆ, ಶನಿದೇವರ ಒಂದು ಪ್ರಭಾವ ಕಡಿಮೆ ಮಾಡೋದ್ರ ಜೊತೆಗೆ ನ್ಯಾಯಯುತವಾಗಿ ನಾವು ಸಾಗೋ ರೀತಿಯಲ್ಲಿ ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಶನಿದೇವರ ಕೃಪೆ ಸಿಗೋ ಹಾಗೆ ಮಾಡುತ್ತೆ, ಮಹಾಕಾಳಿಯ ರಕ್ಷಣೆ ಸಿಗೋ ಹಾಗೆ ಮಾಡುತ್ತೆ. ಹಾಗಾಗಿ ಕಪ್ಪು ಗುಲ್ಗಂಜಿಯ ವಿಡಿಯೋನ ನಾನು ಹಾಕಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡಿ, ಇಲ್ಲ ಇನ್ನೊಂದು ಸಾರಿ ಮಾಡಿ ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮಹಾಕಾಳಿಯ ರಕ್ಷಣೆನೇ ನಮ್ಮ ಮನೆ ಮೇಲೆ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬೀಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ, ಅದು ಕೂಡ ತುಂಬ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ಈ ರೀತಿಯಾಗಿ ನೀವು ಹೊಸಲ ಪೂಜೆಯನ್ನು ಪ್ರತಿ ಗುರುವಾರ ಮಾಡ್ಕೊಳ್ಳಿ. ಗುರುವಾರ ಇರಲಿ, ಶುಕ್ರವಾರ ಇರಲಿ, ಶನಿವಾರ ಈ ಎಲೆಗಳನ್ನು ರಿಮೂವ್ ಮಾಡಿಬಿಡಿ. ನಾನು ಇಲ್ಲಿ ಅಲೋವೆರಾ ಕೂಡ ಕಟ್ಟಿದ್ದೀನಿ, ಅಲೋವೆರಾದ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಈ ಅಶೋಕ ವೃಕ್ಷದ ಎಲೆಗಳು ಇನ್ಯಾವುದೆಲ್ಲ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡುತ್ತದೆ, ಪ್ರೊಟೆಕ್ಟ್ ಮಾಡ್ತದೆ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ತಿಳಿಸ್ತಾ ಹೋಗ್ತೀನಿ. ಯಾವ ರೀತಿ ನೀವು ಮಕ್ಕಳಿಗೆ ಇದರಿಂದ ದೃಷ್ಟಿಯನ್ನು ತೆಗಿಬೋದು, ಅವ್ರ ಮೇಲೆ ಬಿದ್ದ ಒಂದು ಕೆಟ್ಟ ಪ್ರಭಾವವನ್ನು, ನಕಾರಾತ್ಮಕ ದೃಷ್ಟಿಯನ್ನು ದೂರ ಮಾಡ್ಕೊಳ್ಬೋದು. ಹಾಗೆ ಅವರಿಗೆ ಸರಿಯಾಗಿ ಓದೋಕ್ಕಾಗ್ತಾ ಇಲ್ಲ, ಪದೇ ನಿದ್ದೆ ಮಾಡ್ತಾ ಇದ್ದಾರೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ತುಂಬ ಹಠ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಕೆಟ್ಟ ದೃಷ್ಟಿ ಅವರನ್ನು ಆವರಿಸ್ಬಿಟ್ಟಿದೆ ಏನೋ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ತಾ ಇದೆ. ಈ ಒಂದು ಎಲೆಗಳಿಂದ ಆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಆ ಒಂದು ದೃಷ್ಟಿ ದೋಷವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು
ಅಂತೇಳಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಕಮೆಂಟ್ ಮಾಡಿ. ನಿಮಗೆ ಆ ವಿಡಿಯೋದ ಅವಶ್ಯಕತೆ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಹಾಗೆ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಯಾವ ರೀತಿ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತಿಳಿಸ್ತೀನಿ. ಇದು ದುಃಖ ನಾಶ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ದುಃಖಗಳು ಇದನ್ನು ಪೂಜೆ ಮಾಡಿದ್ರೆ ನಾಶ ಆಗೇ ಆಗುತ್ತೆ. ಅದರಲ್ಲಿ ಒಂದು ಬೇರೆ ಬೇರೆ ಭಿನ್ನವಾದ ರೀತಿಯಲ್ಲಿ ಈ ಎಲೆಗಳನ್ನು ಬಳಸಿದರೆ ಅದರದ್ದೇ ಆದ ಮಹತ್ವದಿಂದ ಹೆಚ್ಚಾಗಿ ನಿಮಗೆ ಬೇಗನೆ ಅದರ ಫಲ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾನು ಅಷ್ಟು ಇಷ್ಟು ಅಂತ ಎಲೆ ತೊಗೊಂಡಿಲ್ಲ. ನೀವು 5 ಎಲೆ ತೊಗೋಬೋದು, 7 ಎಲೆ ತೊಗೋಬೋದು. ನಾನಿಲ್ಲಿ ನನಗೆ ಮನೆಯಲ್ಲೇ ಮರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎಲೆ ಸಿಗುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಬಳಸ್ತೀನಿ. ಪ್ರತಿ ಗುರುವಾರ ಈ ರೀತಿಯಾಗಿ ಬಳಸಿ ಅಲ್ಲಿ ಲಕ್ಷ್ಮಿ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಮೂಲೆ ಒಂದು ಈಶಾನ್ಯ ಮೂಲೆಯಲ್ಲಿ ಅಲ್ಲಿ ಒಣಗಿದೆ ಇದೆಯಲ್ಲ ನೆನ್ನೆ ಇಟ್ಟಿದ್ದು, ಅದನ್ನು ನಾನು ನಾಳೆ ಶನಿವಾರದ ದಿನ ತೆಗಿಬೇಕು. ಆದರೆ ನಿಮ್ಗೆ ತೋರಿಸೋಣ ಅಂತೇಳಿ ಈ ರೀತಿಯಾಗಿ ನಾನು ಈ ಡ್ರಾ ಒಳಗೆ ಕೂಡ ಇದನ್ನು ಇಡ್ಬೋದು, ಇಲ್ಲ ಹಳದಿ ವಸ್ತ್ರದಲ್ಲಿ ಸುತ್ತಿ ಕೂಡ ಇಡ್ಬೋದು. ನಾನು ಅಲ್ಲಿ ಲಕ್ಷ್ಮಿ ಹಿಂದೆ ಒಂದು ಸಣ್ಣದಾಗಿ ಈಶಾನ್ಯ ಮೂಲೆಯಲ್ಲಿ ಮಣೆ ಇದೆ, ಅಲ್ಲಿ ಹಾಕಿ ಇಟ್ಟಿದ್ದೀನಿ. ಆ ಒಂದು ಒಣಗಿದ ಎಲೆಗಳನ್ನು ತೆಗಿತೀನಿ. ತೆಗೆದು ಅದನ್ನು ಎಸೆಯೋದಿಲ್ಲ, ಅದನ್ನು ಕೂಡ ಇಟ್ಕೊಳ್ತೀನಿ. ಅದನ್ನು ಶನಿವಾರದ ದಿನನೇ ಎಸಿತೀನಿ. ಆದರೆ ನಿಮಗೆ ತೋರಿಸ್ಬೇಕು ಅಂತ ಈ ರೀತಿಯಾಗಿ ಇವತ್ತು ಶುಕ್ರವಾರ ನವಮಿ ಆಗಿತ್ತಲ್ಲ, ಹಾಗೆ ಇವತ್ತು ಚೈತ್ರ ನವರಾತ್ರಿಯ ಕೊನೆ ದಿನ ಆಗಿರೋದ್ರಿಂದ ನಾನು ಇನ್ನೊಂದು ಸಾರಿ ಆ ಎಲೆಗಳನ್ನು ಪೂಜೆ ಮಾಡೋಣ ಅನ್ನೋ ರೀತಿಯಲ್ಲಿ ಅದನ್ನು ತೆಗೆದು ಅಲ್ಲೇ ಇಟ್ಟು ಈ ಹೊಸ ಎಲೆಗಳನ್ನು ಮತ್ತೊಂದು ಸಾರಿ ಅಲ್ಲಿಟ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಪ್ರಕೃತಿ ಅನೇಕ ರೀತಿಯ ಒಂದು ಹೀಲ್ ಮಾಡುತ್ತೆ ನಮ್ಮನ್ನು. ನಾವು ಅದನ್ನು ಕಡೆಗಣಿಸೋದು ಹೌದು, ಅದಕ್ಕೆ ನಾವು ಕೆಲವೊಂದು ಸರಿ ತುಂಬ ಹಾನಿಯನ್ನು ಉಂಟು ಮಾಡಿದ್ದೀವಿ, ಅದು ದೋಷ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಅವೆಲ್ಲ ದೋಷಗಳಿಂದ ನಾವು ಹೊರಗೆ ಬರಬೇಕು ಅಂದರೆ ಪ್ರಕೃತಿಯನ್ನು ಪೂಜಿಸೋದನ್ನು, ನಾವು ಆರಾಧನೆ ಮಾಡೋದನ್ನು ಕಲಿತ್ರೆ ಆ ಪ್ರಕೃತಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಯಾವ ಮನುಷ್ಯರು ಸಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಸಹಾಯವನ್ನು ಪ್ರಕೃತಿ, ಭಗವಂತ, ನಾವು ನಂಬಿದ ಗುರುವು, ನಾವು ನಂಬಿದ ಶಕ್ತಿಗಳು ಮಾಡ್ತೇವೆ ಸ್ನೇಹಿತರೆ. ಹಾಗಾಗಿ ಅಲ್ಲಿ ಹಣ ಖರ್ಚು ಮಾಡಿ ಸುಮ್ಮನೆ ಸಮಯನೂ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ, ಹಣನೂ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಪ್ರಕೃತಿಯ ಇಂತಹ ಒಂದು ಮರಗಳನ್ನು ಗುರುತಿಸಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಖಂಡಿತ ಇದು ಮೂಢನಂಬಿಕೆ ಅಲ್ಲ, ಇದು ಒಂದು ಭ್ರಮೆ ಅಲ್ಲ. ಇದು ಪ್ರಕೃತಿ ನಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಾವು ಅದಕ್ಕೆ ಯಾವ ರೀತಿ ಒಂದು ಎನರ್ಜಿ ಕೊಟ್ಟು ಕನೆಕ್ಟ್ ಆಗ್ತೀವೋ ಆ ರೀತಿ ಅದು ನಮಗೆ ಸಹಾಯ ಮಾಡುತ್ತೆ, ಖಂಡಿತ ಮಾಡುತ್ತೆ. ಇದು ಪುರಾಣಗಳಲ್ಲಿ ಈ ಒಂದು ಅಶೋಕ ವೃಕ್ಷದ ಎಲೆಯ ಬಗ್ಗೆ ಉಲ್ಲೇಖವೂ ಇದೆ, ಮಹತ್ವನೂ ಕೂಡ ತುಂಬ ಹೆಚ್ಚಿದೆ. ಇನ್ನು ಹಲವಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಇದ್ರ ಬಗ್ಗೆ, ಆವಾಗ ನಿಧಾನವಾಗಿ ಸ್ವಲ್ಪ ತಿಳಿಸ್ತಾ ಹೋಗ್ತೀನಿ. ಪಾರ್ವತಿ ಮತ್ತು ದುರ್ಗೆಯರ ಪ್ರತೀಕವೂ ಕೂಡ ಅಂದರೆ ಅಂಥ ಶಕ್ತಿಯನ್ನು ಕೂಡ ಹೊಂದಿದೆ ಈ ಒಂದು ಅಶೋಕ ಎಲೆ. ಹಾಗಾಗಿ ಇದನ್ನು ಪೂಜೆ ಮಾಡೋದ್ರಿಂದ ತುಂಬ ದುಃಖ ನಾಶವಾಗೋದ್ರ ಜೊತೆಗೆ ದಾರಿದ್ರ್ಯ ಕೂಡ ನಾಶವಾಗುತ್ತೆ. ಹಾಗೆ ಶಿವಪಾರ್ವತಿಯರ ಮಗಳು ಅಶೋಕ ಸುಂದರಿ ಅಂತ ಇದ್ದಾರಲ್ಲ, ಅವಳ ಹೆಸರಲ್ಲೂ ಕೂಡ ಅಶೋಕ ಅನ್ನೋದಿದೆ. ಅಂದರೆ ಶೋಕನಾಶಿನಿ ಅವಳು. ಅದಕ್ಕೂ ಇದಕ್ಕೂ ಡೈರೆಕ್ಟಾಗಿ ಕನೆಕ್ಷನ್ ಇಲ್ಲದೆ ಇದ್ದರೂ ಕೂಡ ಅವಳು ಕೂಡ ಶೋಕವನ್ನು ನಾಶ ಮಾಡ್ತಾಳೆ. ಈ ಅಶೋಕ ವೃಕ್ಷವು ಕೂಡ ಶೋಕವನ್ನು ನಾಶ ಮಾಡುತ್ತೆ. ಹಾಗಾಗಿ ರಾವಣ ಸೀತಾದೇವಿಯನ್ನು ತಗೊಂಡೋಗಿ ಅಶೋಕ ವಾಟಿಯಲ್ಲಿ ಇಟ್ಟಾಗ ಈ ವೃಕ್ಷಗಳೇ ಸೀತಾದೇವಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ರಹಸ್ಯವಾಗಿ ಆ ಒಂದು ಶಕ್ತಿಗೆ, ಸೀತಾ ಅನ್ನುವ ಶಕ್ತಿಗೆ ಸಹಾಯ ಮಾಡಿದ್ದು ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ. ಮಹತ್ವ ಇದು ನಿಮಗೆ ಒಳ್ಳೆಯದು ಅಂತ ಹೇಳಿ ಅನಿಸಿದೆ. ನಾನು ಕೂಡ ಪೂಜೆ ಮಾಡಿಕೊಂಡು ಇದರಿಂದ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಮಾಟ ಮಂತ್ರ ಸಮಸ್ಯೆ ಎಂಥದೇ ದುಃಖ ಆಗಿರ್ಬೋದು, ಆ ದುಃಖದಿಂದ ಹೊರಗೆ ಬರ್ಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ, ನೀವು ನಂಬಿದ ಗುರುವನ್ನು, ಅದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಆ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಒಂದು ಸಂಕಲ್ಪ ಮಾಡಿ ಈ ಒಂದು ಎಲೆಗಳನ್ನು ಪೂಜೆ ಮಾಡಿ. ಖಂಡಿತ ಒಳ್ಳೆಯದಾಗ್ತಾ ಬರುತ್ತೆ. ಅಷ್ಟೇ ಇಷ್ಟ ಎಲೆಗಳಂತ ಏನಿಲ್ಲ, ಈ ರೀತಿಯಾಗಿ ನೀವು ಎಷ್ಟಾದರೂ ಎಲೆಯನ್ನು ತೊಗೊಳ್ಬೋದು. ಹಳದಿ ವಸ್ತ್ರದಲ್ಲಿ ಸುತ್ತಿಟ್ಟು ಪೂಜೆನೂ ಮಾಡ್ಬೋದು. ಹೀಗೆ ನಾನು ಇಡ್ತಾ ಇದ್ದೀನಲ್ಲ ಈಶಾನ್ಯ ಮೂಲೆಯಲ್ಲಿ, ಈ ರೀತಿಯಾಗಿ ಒಂದು ಕಡೆ ನೀವು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆನೂ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಸ್ವಲ್ಪ ಪದೇ ರಿಪೀಟ್ ಮಾಡಿದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಮತ್ತೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.